ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗಿದ್ದು, ಫಸ್ಟ್ ಟೈಮ್ ಡ್ರೈವಿಂಗ್ ಲೈಸೆನ್ಸ್ನ ನೋಡಿದ್ದು, ಫಸ್ಟ್ ಟೈಮ್ ಕಾಲೇಜಲ್ಲಿ ಎಲ್ಲರೂ ಮುಂದೆ ಡಾನ್ಸ್ ಮಾಡಿದ್ದು, ಇನ್ನೆಲ್ಲ ನೀವು ಮರಿತೀರಾ? ಚಾನ್ಸೇ ಇಲ್ಲ. ಯಾಕಂದರೆ ಅದಕ್ಕೇ ಫಸ್ಟ್ ಟೈಮ್ ಅಂತ ಅನ್ನೋದು. ಈಗ ನೀವೇನಾದರೂ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ರಿ ಅನ್ನೋದಾದರೆ ನಾನು ಆ ಪ್ರಾಸೆಸ್ ಹೇಗಿರುತ್ತೆ ಅಂತ ಅನುಪಮ ಎಕ್ಸ್ಪ್ಲೈನ್ ಮಾಡ್ತೀನಿ. ವೋಟ್ ಮಾಡೋದಕ್ಕಿಂತ ಮುಂಚೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 11 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡು ಹೋಗ್ಬೋದು. 11 ಡಾಕ್ಯುಮೆಂಟ್ಸ್ ಯಾವುದು ಅನ್ನೋದೇನಾದರೂ ನಿಮಗೆ ಕ್ವೆಶ್ಚನ್ ಫಾರ್ಮ್ ಆಗಿದ್ರೆ CEO ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದರೆ ಅದನ್ನು ಚೆಕ್ ಮಾಡಿ. ಸೊ ನೀವು ವೋಟ್ ಮಾಡೋಕ್ಕೆ ಹೋದಾಗ ಕ್ಯೂ ಅಲ್ಲಿ ನಿಂತಿರ್ತೀರಾ, ನಿಮ್ಮ ಸರದಿ ಬರುತ್ತೆ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ, ನಿಮ್ಮ ಬೆರಳಿಗೆ ಇಂಕ್ ಹಾಕ್ತಾರೆ. ಅದೇ ಗೊತ್ತಲ್ಲ, ನಾವೆಲ್ಲರೂ ವೋಟ್ ಮಾಡಾದ್ಮೇಲೆ ನೋಡಿ ನಮ್ದು ವೋಟ್ ಮಾಡಾಯಿತು ಅಂತ ಎಲ್ಲ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕೋತೀವಲ್ಲ, ಅದೇ ಥರ. ಅದಾದಮೇಲೆ ವೋಟ್ ಮಾಡೋದಕ್ಕೆ ನಿಮ್ಮನ್ನು ಒಳಗೆ ಕಳಿಸ್ತಾರೆ. ವೋಟ್ ಮಾಡುವಂಥ ಮೆಷಿನ್ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್. ನೀವು ವೋಟ್ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅದನ್ನು ನೀಟಾಗಿ ಕವರ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಯಾವ ಅಭ್ಯರ್ಥಿಗೆ ವೋಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವರ ಹೆಸರು, ಅವರ ಚಿಹ್ನೆ ಮತ್ತು ಬಟನ್ ಇರುತ್ತೆ. ಆ ಬಟನನ್ನು ಒತ್ತಿದ ತಕ್ಷಣ ಓಡ್ ಹೋಗಬೇಡಿ. ಅದ್ರ ಪಕ್ಕದಲ್ಲೇ VVPAT ಅನ್ನೋ ಮೆಷಿನ್ ಇರುತ್ತೆ ವಿತ್ ಟ್ರಾನ್ಸ್ಪರೆಂಟ್ ವಿಂಡೋ. ಇಲ್ಲಿ ವೋಟ್ ಮಾಡಿದ ತಕ್ಷಣ ನೀವು ಯಾರು ವೋಟ್ ಮಾಡಿದ್ದೀರಾ ಅನ್ನೋ ಡೀಟೇಲ್ಸ್ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. 7 ಸೆಕೆಂಡ್ಸ್ ಮಾತ್ರ. ಸೊ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ, ವೋಟ್ ಮಾಡಾಯ್ತಲ್ಲ, ಇನ್ನೇನು ಮಾಡ್ತಾ ಇದ್ದೀರಾ? ಮನೆಗೆ ಹೋಗಿ ಅದಾದಮೇಲೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ವೋಟ್ ಹಾಕಿದೆ ಅಂತ ಪಿಕ್ಚರ್ ಹಾಕಿ. ನಮಸ್ಕಾರ. ಈ ಚುನಾವಣೆಯಲ್ಲಿ ನಾವು 58,200 ಪೋಲಿಂಗ್ ಸ್ಟೇಷನ್ದಲ್ಲಿ VVPAT ಬಳಸ್ತಾ ಇದ್ದೀವಿ. VVPATದಿಂದ ತಮ್ಮ ವೋಟ್ ಖಾತ್ರಿ ಆಗ್ತದೆ ಮತ್ತು ಯಾವುದೇ ರೀತಿಯ ಅಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು EVMಗಳಿಗೂ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೋಟ್ ಮಾಡಿ ಆಮೇಲೆ ನೋಡಿ. ವೋಟ್ ಮಾಡದೆ ನಾವೇನು ಮಾತಾಡೋಕ್ಕಾಗಲ್ಲ, ಮನೇಲಿ ಕೂತ್ಕೊಳ್ಳೋದು ಬೇಡ. ಲೆಟ್ಸ್ ವೋಟ್. ಎಲ್ಲರೂ ಸೇರಿ ಮತ ಚಲಾಯಿಸೋಣ. ಉತ್ತಮ ಸಮಾಜಕ್ಕಾಗಿ ಮತ ಚಲಾಯಿಸೋಣ. ವೋಟ್ ಹಾಕ್ತೇವ್ರಿ, ನೀವು ನಮ್ಮ ಕೂಡ ಸೇರ್ಕೋಬೇಕ್ರಿ. ನಾವು ವೋಟ್ ಹಾಕಿ, ನೀವು ವೋಟ್ ಹಾಕಿರಿ. ಮತದಾನ ನಮ್ಮೆಲ್ಲರ ಹಕ್ಕು. ನಾನು ಊಟ ಮಾಡುತ್ತಿದ್ದೇನೆ, ನೀವು ಊಟ ಮಾಡಬೇಕು. ನಾನು ಹುಟ್ಟಿದಾಗಿನಿಂದ ವಿಕಲಚೇತನೆ, ಸಮಾಜ ಕೂಡ ವಿಕಲಚೇತನೆ ಆಗಬಾರ್ದು, ಅದಕ್ಕಾಗಿ ವೋಟ್ ಮಾಡ್ತಾ ಇದ್ದೇನೆ. ಮಂಗಳಮುಖಿಯರಿದ್ದರೂ ಕೂಡ ನಾವು ವೋಟ್ ಚಲಾಯಿಸ್ತಾ ಇದ್ದೇವೆ. ಅಪ್ಪ ಅಮ್ಮನಿಗೆ ಹೇಳುತ್ತೇನೆ, ಮತದಾನ ಚಲಾಯಿಸಿ ಎಂದು. ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕ, ಅದರಿಂದ ಪ್ರಜಾಪ್ರಭುತ್ವ ಬಲಿಷ್ಠವಾಗಿರಬೇಕು, ಅದಕ್ಕೆ ಮತ ಚಲಾಯಿಸಬೇಕು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಏಪ್ರಿಲ್ 23, 2019. ಎಲ್ಲರೂ ತಪ್ಪದೆ ಮತ ಚಲಾಯಿಸೋಣ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವಿಜಯಪುರ.